ಒಬ್ಬನೇ ದೇವರೆಂದು ನೀವು ಹೇಗೆ ಪ್ರತಿಪಾದಿಸುತ್ತೀರಿ? ಒಬ್ಬನೇ ದೇವರು ಅಂತ ಹೆಂಗೆ ಹೇಳ್ತೀರಾ? ಒಬ್ಬನೇ ದೇವರು ಅಂತ ಹೇಳಿ ನಾನು ಹೇಳ್ತಾ ಇರುವಂಥದ್ದಲ್ಲ, ಅಥವಾ ಬರೀ ನಮ್ಮ ಶರಣರು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಇಡೀ ಜಗತ್ತಿನಲ್ಲಿ 95% ಶೇಕಡ 95% ಜನ ಹೇಳುವಂಥದ್ದು ದೇವರು ಒಬ್ಬನೇ ಅಂತ. ಇನ್ನು 5% ಜನ ಯಾರಪ್ಪ ಅಂತಂದರೆ ನಾವು ಭಾರತೀಯರು. ನಮಗೆ ಊರು ತುಂಬ ದೇವರು, ಮನೆ ತುಂಬ ದೇವರು. ಈ 5 ಬೆರಳಿದ್ದರೆ 5 ಬೆರಳಿಗೂ ಒಂದೊಂದು ದೇವರ ಉಂಗುರ, ಆಮೇಲೆ ಕತ್ತು ಮೇಲೆ ಒಂದು ಉಂಗುರ, ಈ 5 ಬೆರಳು ಅಷ್ಟೂ ಜೊತೆಗೆ ಇಲ್ಲೊಂದು ನವಗ್ರಹ ಉಂಗುರ ಬೇರೆ. ಎಲ್ಲ ನವಗ್ರಹಗಳನ್ನೆಲ್ಲ ಬಂಧಿಸಿ ಅವ್ರನ್ನ ದೇವರನ್ನು ಮಾಡಿ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರೋವಂಥದ್ದು, ಎಲ್ಲರನ್ನೂ ಬಂಧಿಸಿ. ಹೀಗಿರುವಾಗ ನಾವು ಈ ಜಗತ್ತನ್ನು, ಈ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ, ಈ ಗ್ಲೋಬ್ ಅಂತ ಏನು ಹೇಳ್ತೀವಿ, ಈ ವರ್ಲ್ಡ್ ಗ್ಲೋಬಲ್ಲಿರ್ತಕ್ಕಂಥ ಜನಗಳ ಅಭಿಪ್ರಾಯ ಏನಂತಂದರೆ ದೇವರು ಒಬ್ಬನೇ. ದೊಡ್ಡ ದೊಡ್ಡ ಧರ್ಮಗ್ರಂಥಗಳು ಎಲ್ಲವೂ ಕೂಡ ದೇವರು ಒಬ್ಬನೇ. ಇದುವರೆಗೂ ಭೂಮಿ ಮೇಲೆ ಬಂದಂತಹ ಎಲ್ಲ ಪ್ರವಾದಿಗಳು, ದೈವವಾಕ್ಯವನ್ನು ಹೇಳಲಿಕ್ಕೆ ಬಂದಂಥವರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಒಬ್ಬನೇ ದೇವರು, ಅವನು ನಿರಾಕಾರ, ಒಬ್ಬನೇ ದೇವರು ನಿರಾಕಾರ. ಇನ್ನು ನಾವು ಮಾತ್ರ 108 ದೇವರುಗಳು ಮಾಡ್ಕೊಂಡಿದ್ರೆ ಅದು ನಮಗಾಯಿತು. ಈಗ ನಮ್ಮ ಮನೆಗಳಲ್ಲೇ ತೊಗೊಳ್ರಿ, ಹೆಂಗೆ ಅಂತಂದರೆ ನಮ್ಮ ಮನೆ ದೇವರು ನಮಗಾಯಿತು, ನನ್ನ ಹೆಂಡತಿ ಮನೆ ದೇವರು, ನಮ್ಮ ಸೊಸೆಯ ಮನೆ ದೇವರು, ಆಮೇಲೆ ನಮ್ಮ ಪುರಾತನ ದೇವರು, ನಮ್ಮ ಅತ್ತೆ ಮನೆಯ ಕಡೆ ದೇವರು, ನಮ್ಮ ಸೊಸೆ ಇದು ಎಷ್ಟು ದೇವರುಗಳು, ಎಷ್ಟು ಮನೆಗಳು ಇದೆಯೋ ಅಷ್ಟು ಮನೆಗಳಿಗೂ ಒಂದೊಂದು ದೇವರು ಇರ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ವೇದದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಎಲ್ಲ ಗ್ರಂಥಗಳು ಹೇಳಿದ್ದಾವೆ ಒಬ್ಬನೇ ದೇವರು, ಒಬ್ಬನೇ ದೇವರು. ಆದರೆ ವೇದವನ್ನು ಪಠನೆ ಮಾಡುವಂತಹ ಆ ವೈದಿಕ ಮಹಾಶಯರಿದ್ದಾರಲ್ಲ, ಅವರು ಆ ವೇದಗಳನ್ನು ಓದಿದ್ರೂ ಸಹ, ಆ ವೇದದಲ್ಲಿ ಒಬ್ಬನೇ ದೇವರಂತ ಹೇಳಿದ್ರೂ ಸಹ ಅವರೇ 108 ದೇವರುಗಳನ್ನ ಸೃಷ್ಟಿ ಮಾಡ್ತಾರೆ. ಅವರೇ 108 ದೇವರುಗಳನ್ನ ಸೃಷ್ಟಿ ಮಾಡ್ತಾರೆ. ಸೂರ್ಯನ ದೇವರಂತಾರೆ, ಚಂದ್ರನ ದೇವರಂತಾರೆ, ಆಕಾಶನ ದೇವರಂತಾನೆ, ವಾಯುವನ್ನು ದೇವರಂತಾರೆ, ನೀರನ್ನು ದೇವರಂತಾರೆ, ಭೂಮಿಯನ್ನು ದೇವರಂತಾರೆ, ಮರಗಳನ್ನು ದೇವರಂತಾರೆ, ಗಿಡಗಳನ್ನು ದೇವರಂತಾರೆ, ಪಕ್ಷಿಗಳನ್ನು ದೇವರಂತಾರೆ, ಪ್ರಾಣಿಗಳನ್ನು ದೇವರಂತಾರೆ, ಮನುಷ್ಯರನ್ನು ದೇವರಂತಾರೆ. ಏನು ಆ ದೈವತ್ವಕ್ಕೆ ಒಂದು ಚೂರು ಮರ್ಯಾದೆನೇ ಇಲ್ಲ, ಆ ದೇವರು ಅನ್ನೋದಕ್ಕೆ ಒಂದು ಚೂರು ಬೆಲೆನೇ ಇಲ್ಲ. ಇವೆಲ್ಲ ದೇವರಾಗಲಿಕ್ಕೆ ಸಾಧ್ಯನಾ? ದೇವರು ಇವನ್ನೆಲ್ಲ ಸೃಷ್ಟಿ ಮಾಡ್ದ, ದೇವರು ಇವನ್ನೆಲ್ಲ ಈ ಜಗತ್ತಲ್ಲಿಟ್ಟ. ಆದರೆ ಅವನ ಇಟ್ಟ ವಸ್ತುಗಳೇ ಅವನಾಗಲಿಕ್ಕೆ ಸಾಧ್ಯನಾ? ಕುಂಬಾರ ಮಡಿಕೆ ಮಾಡ್ದ ಅಂದ ತಕ್ಷಣಕ್ಕೇ ಆ ಮಡಿಕೆನೇ ಕುಂಬಾರನ? ಈ ಜಗತ್ತನ್ನು ಪರಮಾತ್ಮ ನಿರಾಕಾರ ಶಿವ ಸೃಷ್ಟಿ ಮಾಡ್ದ, ಇದರೊಳಗೆ ಚರಾಚರ ವಸ್ತುಗಳನ್ನೆಲ್ಲ ಇಟ್ಟ. ಮನುಷ್ಯನಿಗೆ ಅಗತ್ಯವಾಗಿರ್ತಕ್ಕಂಥೆಲ್ಲ ಕಲ್ಲು, ಮಣ್ಣು, ಖನಿಜಗಳು, ಹೂವು, ಹಣ್ಣು ಎಲ್ಲವೂ ಅವನಿಗೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲವನ್ನು ಇಟ್ಟ. ಇವರ ಬದುಕಿಗಾಗಿ ಒಂದು ಬೆಳಕನ್ನು ಇಟ್ಟ, ಸೂರ್ಯನನ್ನು ಇಟ್ಟ. ಈ ಮನುಷ್ಯನಿಗೆ ಬೆಳಕು ಬೇಕಲ್ಲ ಬಾಳೋದಕ್ಕೆ, ಬದುಕೋದಕ್ಕೆ. ಒಂದು ಸೂರ್ಯನನ್ನು ಇಟ್ಟ, ಹಗಲಿನಲ್ಲಿ, ರಾತ್ರಿಯಲ್ಲಿ ಇಟ್ಟ, ಚಂದ್ರನನ್ನು, ತಾರೆಗಳನ್ನಿಟ್ಟ, ಗ್ರಹಗಳನ್ನಿಟ್ಟ, ಸುಂದರವಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡ್ದ. ಆದರೆ ಈ ಜಗತ್ತೇ ದೇವರಲ್ಲ, ದೇವರೇ ಬೇರೆ, ಈ ಸೃಷ್ಟಿನೇ ಬೇರೆ, ಸೃಷ್ಟಿಯ ವಸ್ತುಗಳೇ ಬೇರೆ, ದೇವರೇ ಬೇರೆ. ಅವನ ಸೃಷ್ಟಿಯ ವಸ್ತುಗಳು ಇವೆಲ್ಲವೂ ಕೂಡ. ಹೀಗಿರುವಾಗ ನಾವು ದೇವರು ಇಬ್ಬರು ಮೂವರು ಅಂತ ಹೆಂಗೆ ಹೇಳಲಿಕ್ಕಾಗುತ್ತೆ? ಅದಕ್ಕೆ ವೇದದಲ್ಲಿ ಒಂದು ಮಾತು ಬರ್ತದೆ, ಬಸವಣ್ಣರು ಹೇಳ್ತಾರೆ, ಇಬ್ಬರು ಮೂವರು ಎಂದು ಹುಬ್ಬುಬ್ಬಿ ಮಾತನಾಡಬೇಡ, ಇಬ್ಬರು ಮೂವರು ದೇವರೆಂದು ಹುಬ್ಬುಬ್ಬಿ ಮಾತನಾಡಬೇಡ, ಒಬ್ಬನೇ ದೇವ ಎಂದಿತ್ತು ವೇದ. ಇವತ್ತು ನಾವು 4 ವೇದಗಳು ಬರ್ತವೆ, ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಇನ್ನೊಂದು ಯಾವುದೋ ಒಂದು ವೇದ ಬರ್ತದೆ. ಆ 4 ವೇದಗಳಲ್ಲೂ ಸಹ ಹೇಳಿರ್ತಕ್ಕಂಥದ್ದು ದೇವರು ಒಬ್ಬನೇ, ಅವನು ನಿರಾಕಾರ ಪರಮಾತ್ಮ ಶಿವ ಅಂತ.
ಆದರೆ ನಮ್ಮ ವೈದಿಕರ ಕೈಗೆ ವೇದಗಳು ಸಿಕ್ಕಿದ ಮೇಲೆ ಅವರು ಅದರೊಳಗೆಲ್ಲ ಮಸಾಲೆ ಹಾಕಿ ಇವ್ರಿಗೆ ಹೆಂಗೆ ಬೇಕೋ ಹಂಗೆ ತಿರುಚಿ ಇರೋ ದೇವ್ರುಗಳ್ನೆಲ್ಲ ತಗೊಂಡೋಗಿ ಅದರೊಳಗೆ ತುಂಬಿಟ್ಟು ಯಾರ ಕೈಗೂ ಸಿಕ್ಕದಂಗೆ ಆ ವೇದಗಳನ್ನು ಅವ್ರು ಸೊತ್ತು ಮಾಡ್ಕೊಂಬಿಟ್ರು. ಯಾಕಂದರೆ ತೆಗೆದು ಇದು ಸರಿ ಇಲ್ಲ, ಇದು ನೀನು ಸೇರಿಸಿದ್ಯಾ, ತಿದ್ದಿದ್ಯಾ, ಇಲ್ಲಿ ಹೊಡೆದಾಕಿದ್ಯಾ, ಇಲ್ಲಿ ನಿನ್ನ ಸ್ವಂತ ಅಭಿಪ್ರಾಯ ಸೇರಿಸೋದಕ್ಕೆ ನಮಗೆ ಆ ಭಾಷೆನೇ ಗೊತ್ತಿಲ್ಲ. ನಮ್ಮ ಕೈಗೆ ಯಾರಿಗೂ ಸಿಕ್ಕಲೇ ಇಲ್ಲ. ಆ ಸಂಸ್ಕೃತ ಭಾಷೆ ಯಾರಿಗೂ ಕಲೀಲಿಕ್ಕೆ ಅವಕಾಶವೂ ಕೊಡಲಿಲ್ಲ. ಹೀಗೆ ಎಲ್ಲವೂ ಕೂಡ ಯಾರೋ ಒಬ್ಬರ ಸ್ವಾರ್ಥಕ್ಕೆ ಸಿಲುಕಿ ಆ ದೊಡ್ಡ ದೊಡ್ಡ ಗ್ರಂಥಗಳೇನಿತ್ತು, ಆ ಪರಮಾತ್ಮ ಕೊಟ್ಟಂತಹ ವೇದಗಳು ಅವೆಲ್ಲ ಕೂಡ ಪರಮಾತ್ಮನೇ ಕೊಟ್ಟಿರ್ತಕ್ಕಂಥದ್ದು. ವೇದ, ಉಪನಿಷತ್ತು, ಆಗಮಗಳು ಇವೆಲ್ಲವೂ ಕೂಡ, ಪುರಾಣಗಳಂತೂ ಬಿಡ್ರಿ, ಪುರಾಣಗಳು ಇವರು ಚೇಷ್ಟೆಗಳು ಬರೆದಿರ್ತಕ್ಕಂಥದ್ದು. ಪುರಾಣಗಳಲ್ಲಿ ಬರ್ತಕ್ಕಂಥದ್ದು ಒಂದೂ ಸತ್ಯ ಅಲ್ಲ, ಅವೆಲ್ಲ ಕಟ್ಟುಕತೆಗಳು. ಇವತ್ತು ನಮ್ಮ ದೇಶದಲ್ಲಿ ಕರೆಕ್ಟಾಗಿ ಯಥಾರ್ಥವಾಗಿ ಏನು ಭಗವಂತನಿಂದ ಕೊಡಲ್ಪಟ್ಟಂತಹ ಆ ಧರ್ಮಗ್ರಂಥಗಳು, ವೇದ, ಉಪನಿಷತ್ತು, ಆಗಮ ಮತ್ತು ಭಗವದ್ಗೀತೆ, ಇವನ್ನು ಯಥಾವತ್ತಾಗಿ ಜನಗಳಿಗೆ ಕೊಟ್ಟಿದ್ದಿದ್ರೆ ನಿರಾಕಾರ ಪರಮಾತ್ಮ ಶಿವ ಒಬ್ಬನೇ ಇರ್ತಾಯಿದ್ದ. ಇದರೊಳಗೆ ಎಲ್ಲ ಹೇಳಿರ್ತಕ್ಕಂಥದ್ದು ನಿರಾಕಾರ ಪರಮಾತ್ಮ ಶಿವ ಒಬ್ಬನೇ 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 ಒಬ್ಬನೇ. ಇವೆಲ್ಲವೂ ಅವನ ಸ್ವತ್ತು, ಇವೆಲ್ಲವೂ ಅವನೇ ಸ್ವತ್ತು, ಅವನೊಬ್ಬನೇ ಏಕೈಕನು, ಅವನೊಬ್ಬನೇ ಸೃಷ್ಟಿಕರ್ತ, ಸೃಷ್ಟಿಸ್ಥಿತಿ ಲಯಕ, ಅವನೇ ಕಾರಣ, ಈ ಜಗತ್ತಿನ ಒಡೆಯ, ಸೃಷ್ಟಿಯ ಒಡೆಯ, ಬ್ರಹ್ಮಾಂಡದ ಒಡೆಯ, ಅವನ ಬಿಟ್ಟು ಅನ್ಯ ದೇವರುಗಳಿಲ್ಲ ಅಂತ ಈ ಎಲ್ಲ ಧರ್ಮಗ್ರಂಥಗಳು ಹೇಳ್ತವೆ. ವೇದ, ಉಪನಿಷತ್ತು, ಆಗಮಗಳು ಮತ್ತು ಭಗವದ್ಗೀತೆ ಎಲ್ಲವೂ ಹೇಳ್ತವೆ. ಆದ್ರೂ ಕೂಡ ಇಷ್ಟೊಂದು ದೇವರುಗಳನ್ನ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು. ಮಾಡ್ಕೊಳ್ಳಿಲ್ಲ, ಮಾಡಿ ಕೊಟ್ಟರು ಮಹಾಶಯರು. ಯಾಕೆ ಅಂತಂದರೆ ಅವರು ಕೊಟ್ಟಿದ್ದೇ ಪ್ರಸಾದ, ಅವರು ಕೊಟ್ಟಿದ್ದೇ ತೀರ್ಥ. ನಾವು ನಂಬಿದ್ವಿ. ಹೌದು ಹೌದು ಹೌದು. ಇವತ್ತು ನಾವೆಲ್ಲ ಹೌದಪ್ಪಗಳೇ ಆಗಿದ್ದೀವಿ ಹೊರತು ನಮ್ಗೆ ಯಾವನಿಗೂ ತಾಕತ್ತಿಲ್ಲ ಅಲ್ಲಪ್ಪ ಅಂತ ಹೇಳೋದಕ್ಕೆ, ಯಾವನಿಗೂ ತಾಕತ್ತಿಲ್ಲ, ಎಲ್ಲ ಹೌದಪ್ಪಗಳೇ ಆಗಿದ್ದೀವಿ. ಹೀಗಾಗಿ ನಮ್ಮ ಶರಣರು ಹೇಳ್ತಾರೆ, ಇಬ್ಬರು ಮೂವರು ಎಂದು ಹುಬ್ಬಿಬ್ಬಿ ಮಾತನಾಡಬೇಡ, ಒಬ್ಬನೇ ದೇವ ಎಂದಿತ್ತು ವೇದ. ಆ ವೇದಗಳು ಹೇಳ್ತವೆ ಒಬ್ಬನೇ ದೇವರು, ಒಬ್ಬನೇ ದೇವರು, ಒಬ್ಬನೇ ದೇವರು ಅಂತ. ನಾನು ಸಹ ಋಗ್ವೇದದ ಕೆಲವು ಸಾಲುಗಳನ್ನು ಸ್ವಲ್ಪ ಓದ್ಕೊಂಡಿದ್ದೀನಿ, ಭಗವದ್ಗೀತೆನೂ ಸ್ವಲ್ಪ ಓದ್ಕೊಂಡಿದ್ದೀನಿ. ಎಲ್ಲಲ್ಲೂ ಕೂಡ ನಾನು ನೋಡಿದಂಗೆ ಎಲ್ಲೂ ಕೂಡ ಬಹುದೇವ ಆರಾಧನೆ, ಬಹುದೇವ ಹೆಸರುಗಳು ಇಲ್ಲವೇ ಇಲ್ಲ. ಒಬ್ಬನೇ ನಿರಾಕಾರ ಪರಮಾತ್ಮ ಶಿವ ಅಂತ ಹೇಳ್ತದೆ ಹೊರತು ಇನ್ನೊಂದು ದೇವರ ಹೆಸರು ಎಲ್ಲೂ ಕೂಡ ಹೇಳೋದಿಲ್ಲ. ಮುಂದುವರೆದು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಆ ನಿರಾಕಾರ ಪರಮಾತ್ಮನಿದನಲ್ಲ, ಅವನು ಆ ಸ್ವಾಮಿ, ಅವನು ಒಬ್ಬನೇ, ಅವನು ಶಾಶ್ವತನು, ಅವನು ನಿತ್ಯ ನಿರಂತರನು, ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ನಮ್ಮ ಕೂಡಲ ಸಂಗಮ ದೇವ. ಸ್ವಾಮಿ ನೀನು ಶಾಶ್ವತ, ನೀನು ಎತ್ತಿದ ಬಿರುದ ಜಗವನ್ನರಿಯಲು ಮಹಾದೇವ ಮಹಾದೇವ. ಇಲ್ಲಿಂದ ಮುಂದಕ್ಕೆ ಶಬ್ದವಿಲ್ಲ. ಪಶುಪತಿ ಜಗಕ್ಕೆ ಏಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ನಮ್ಮ ಕೂಡಲ ಸಂಗಮ ದೇವ ಅಂದರು ಶರಣರು, ಬಸವಣ್ಣವರು ಎಲ್ಲರೂ ಕೂಡ. ನೋಡಿ, ಇಷ್ಟು ಚೆಂದಾಗಿ ಆಕಾಶವನ್ನು ಸೃಷ್ಟಿ ಮಾಡಿದ್ದಾನೆ, ಆಕಾಶ ಕಾಯಗಳನ್ನು ನಿಯಂತ್ರಿಸ್ತಾ ಇದ್ದಾನೆ. ಎಷ್ಟು ಅದ್ಭುತವಾದಂಥದ್ದು. ಸೂರ್ಯನ ಸುತ್ತ ಎಲ್ಲ ಆಕಾಶ ಕಾಯಗಳು ಸುತ್ತಾ ಇದ್ದಾವೆ. ಈ ಭೂಮಿ 24 ಗಂಟೆಗಳಿಗೆ ಒಂದಾವರ್ತಿ ತನ್ನ ಸುತ್ತ ಸುತ್ತಿಕೊಂಡು ಹಗಲು ಮತ್ತು ರಾತ್ರಿಯನ್ನು ಉಂಟು ಮಾಡ್ತಾ ಐತೆ. 365 ದಿನಗಳಿಗೆ ಒಂದಾವರ್ತಿ ಆ ಸೂರ್ಯನ ಸುತ್ತ ಸುತ್ತಿ ಬಂದು ಮತ್ತೆ ಶುರುವಾಗುತ್ತೆ. ಇವನ್ನೇ ಕ್ರಮಬದ್ಧವಾಗಿ ಯಾರಿಟ್ಟಿದ್ದು ನೋಡ್ರಿ. ಪೂರ್ವದಲ್ಲೇ ನಮಗೆ ಸೂರ್ಯ ಉದಯ ಆದಂಗೆ ಕಾಣಿಸುತ್ತೆ, ಪಶ್ಚಿಮದಲ್ಲೇ ನಮಗೆ ಸೂರ್ಯ ಅಸ್ತಮವಾದಂಗೆ ಕಾಣಿಸುತ್ತೆ. ಚಂದ್ರ 15 ದಿನಗಳು ಕ್ಷೀಣಿಸ್ತಾ ಹೋಗ್ತಾನೆ, ಇನ್ನು 15 ದಿನಗಳು ವೃದ್ಧಿ ಆಗ್ತಾ ಹೋಗ್ತಾನೆ. ಒಂದು ಕಡೆ ಪೂರ್ಣ ಚಂದ್ರನಾಗ್ತಾನೆ, ಇನ್ನೊಂದು ದಿನ ಅಮಾವಾಸ್ಯೆ ದಿನ ಚಂದ್ರ ಇಲ್ದಂಗೆ ಆಗಿಬಿಡ್ತಾನೆ. ಇದನ್ನು ಯಾರು ಸೆಟ್ ಮಾಡಿದ್ರು, ಹೆಂಗೆ ಸೆಟ್ ಮಾಡಿದ್ರು? ಇಲ್ಲಿ 3-4 ಜನ ದೇವರುಗಳು ಇದ್ದಿದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಿತ್ತಾ? ಒಂದು ಚೂರು ಲೋಪದೋಷ ಇಲ್ಲ. ಈ ಸೃಷ್ಟಿಯಲ್ಲಿ ಒಂದು ಚೂರು ಲೋಪದೋಷ ಇಲ್ಲ. ಈ 100 ದೇವರುಗಳನ್ನು ಸೃಷ್ಟಿ ಮಾಡಿಕೊಟ್ಟಂಥವ್ರು ರಾವು ಕಾಲ ಕೊಟ್ಟರು, ನಾವು ಎಸ್ ಅಂದ್ವಿ. ಗುಳಿಗೆ ಕಾಲ ಕೊಟ್ಟರು, ನಾವು ಎಸ್ ಅಂದ್ವಿ. ಯಮಗಂಡ ಕಾಲವನ್ನು ಕೊಟ್ಟರು, ನಾವು ಎಸ್ ಅಂದ್ವಿ. ಆಷಾಢವನ್ನು ಕೊಟ್ಟರು, ನಾವು ಎಸ್ ಅಂದ್ವಿ.
ನೋಡಪ್ಪ ಇಂಥ ದಿನ ನೀನು ಮಂಗಳವಾರ ಏನೂ ಕೆಲಸ ಮಾಡಬೇಡ ಅಂದರು, ಎಸ್ ಅಂತಂದ್ವಿ. ನಾವು ಎಸ್ಸಪ್ಗಳು, ಹೌದಪ್ಗಳು. ಆದರೆ ಪರಮಾತ್ಮ ನಿರಾಕಾರ ಶಿವ ಎಲ್ಲವನ್ನೂ ಸುಂದರವಾಗಿ ಲೋಪ ಇಲ್ಲದೆ ವ್ಯವಸ್ಥಿತವಾಗಿ ಬಹಳ ಚೆಂದಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ ನಾವು ಲೋಪದೋಷಗಳನ್ನು ಹುಡುಕುವಷ್ಟು ನಾವು ಬುದ್ಧಿವಂತರ. ನಾವು ಲೆಕ್ಕ ಹಾಕೋಬೇಕು, ನಾವು ವಿಚಾರ ಮಾಡಬೇಕು ಇದನ್ನು. ಈ ಸೃಷ್ಟಿಯಲ್ಲಿ ನಾವು ಏನನ್ನೂ ಮಾಡೋಕ್ಕಾಗದೇ ಇರತಕ್ಕಂಥವ್ರು ನಾವು. ಈ ಸೃಷ್ಟಿಯ ನಿಯಮಗಳಲ್ಲಿ ಒಂದನ್ನು ಕೂಡ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ನಾವುಗಳು ಈ ಪರಮಾತ್ಮನ ಸೃಷ್ಟಿಯಲ್ಲಿ ರಾವಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ, ಈ ಕಾಲ ಸರಿಯಿಲ್ಲ, ಆ ಕಾಲ ಸರಿಯಿಲ್ಲ ಅಂತ ಹೇಳುವಷ್ಟು ನಾವು ಬುದ್ಧಿವಂತರ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಜೊತೆಗೆ ಈ ಜಗತ್ತು ಒಬ್ಬನೇ ಇದ್ದಿದ್ದಕ್ಕೆ, ಒಬ್ಬನೇ ದೇವರು ಇದ್ದಿದ್ದಕ್ಕೆ ಇಷ್ಟು ಸುಂದರವಾಗಿ ವ್ಯವಸ್ಥಿತವಾಗಿ ನಡೀತಾ ಐತೆ. ಇದು ರಚನೆ ಆಗಿದೆ. ಏನಾದರೂ 4-5 ಜನ ದೇವರುಗಳು ಇದ್ದಿದ್ದರೆ ಈ ಸೃಷ್ಟಿ ಇಷ್ಟು ಸುಂದರವಾಗಿ ಇದು ಒಂದೇ ಥರ ಇರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಈಗ ಉದಾಹರಣೆಗೆ ಒಂದು ಬಸ್ ನಡ್ಕೊಂಡು ಹೋಗ್ತಾ ಇದೆ ಬಸ್ಸು. ಆ ಬಸ್ಸಿಗೆ, ಹೋಗ್ತಾ ಇರ್ತಕ್ಕಂಥ ಬಸ್ಸಿಗೆ ಒಂದು ಸ್ಟೇರಿಂಗು, ಒಬ್ಬ ಡ್ರೈವರ್ ಇದ್ದರೆ ಅದು ಕರೆಕ್ಟಾಗಿ ಹೋಗಿ ಊರು ತಲುಪುತ್ತೆ. ಒಂದು ವೇಳೆ ಅದೇ ಬಸ್ಸಿಗೆ ಒಂದು 4 ಸ್ಟೇರಿಂಗ್ ಇದ್ದು 4 ಡ್ರೈವರ್ ಒಂದೇ ಸಲ ಕುಂಡ್ರಿಸಿದರೆ ಏನಾಗ್ತಿತ್ತು? ಇವನು ಈ ಕಡೆ, ಅವನು ಆ ಕಡೆ, ಅವನು ಆ ಕಡೆ, ಈ ಕಡೆ ಆಗಿ ಎಲ್ಲಿ ಹೋಗಿ ಊರಿಗೆ ತಲುಪಲಿಕ್ಕೆ ಆಗ್ತಿತ್ತಾ? ಖಂಡಿತ ಆಗ್ತಿರ್ಲಿಲ್ಲ. ಆದ್ದರಿಂದ ನಾವು ಒಬ್ಬನೇ ದೇವರು, ಆ ನಿರಾಕಾರ ಪರಮಾತ್ಮ ಶಿವ. ಅವನು ಈ ಜಗತ್ತನ್ನು, ಈ ಸೃಷ್ಟಿಯನ್ನು, ಈ ಸಮಷ್ಟಿಯನ್ನು, ಈ ಬ್ರಹ್ಮಾಂಡವನ್ನು, ಈ ವಿಶ್ವವನ್ನು ಬಹಳ ಸುಂದರವಾಗಿ, ಬಹಳ ವ್ಯವಸ್ಥಿತವಾಗಿ ರಚನೆ ಮಾಡಿರೋದ್ರಿಂದ ಅವನೊಬ್ಬನೇ ಏಕೈಕ ದೇವ, ಅವನೊಬ್ಬನೇ ನಿರಾಕಾರ ಪರಮಾತ್ಮ, ಆ ಶಿವ ಒಬ್ಬನೇ ದೇವರು ಅಂತಕ್ಕಂಥದ್ದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು.